ಅಹೋ ಲಕ್ಷ್ಮಣ, ಈ ನದಿ ತೀರವೇ ಪಂಚಾವಟಿ. ಇಲ್ಲಿ ಒಂದು ಪರ್ಣಶಾಲೆಯನ್ನು ನಿರ್ಮಿಸು. ಇಲ್ಲಿ ನಾನು ಮತ್ತು ಸೀತಾದೇವಿಯು ವಾಸ ಮಾಡುತ್ತೇವೆ. ಇಲ್ಲಿ ಹೊತ್ತಿಗೆ ಸರಿಯಾಗಿ ನಮಗೆ ಹಣ್ಣು ಹಂಪಲುಗಳನ್ನು ತಂದುಕೊಡುವಂತವನಾಗು. ನಿಮ್ಮ ಪಾತ್ರ. ಅಹೋ ಕಾಂತ, ಈ ಅರಣ್ಯದಲ್ಲಿ ಆಶ್ಚರ್ಯಕರವಾದ ಮಾಯಾಮೃಗವೊಂದು ಸಂಚರಿಸಿದೆ. ಅದು ನೋಡಲು ಎಷ್ಟು ಮನಮೋಹಕರವಾಗಿದೆ ಗೊತ್ತೇ. ಆ ಜಿಂಕೆಯನ್ನು ನನಗೆ ತಂದುಕೊಡು. ಅದರ ಸೇವೆ ಮಾಡುತ್ತಾ ಹೊತ್ತು ಕಳೆಯುತ್ತೇನೆ ಕಾಂತ. ಧೀಮಂತ. ಸೌಮ್ಯ ಸ್ವಭಾವದಿಂದನೇ ಮಾತುಗಳು ಬರ್ತಾ ಇದೆ. ಲಕ್ಷ್ಮಣ, ನಿಮ್ಮ ಪಾತ್ರ. ಅಹೋ ಆಗ್ರಜ, ಈ ಪರ್ಣಕುಟೀರದಲ್ಲಿ ನೀವು ಸದಾಕಾಲ ವಾಸಿಸುವವರಾಗ್ರಿ. ನಾನು ನಿಮಗೆ ಭೋಜನಕ್ಕಾಗಿ ಹಣ್ಣು ಹಂಪಲಾದಿಗಳನ್ನು ತಂದು ಕೊಡುವೆನೋ ಅಣ್ಣ ರಾಜಾಗ್ರಗಣ್ಯ. ಆಂಜನೇಯ ಹತ್ರ ಡೈಲಾಗ್ ಎಲ್ಲ ವಿತ್ ಡ್ಯಾನ್ಸ್ ನೋಡ್ಬೇಕೀಗ. ಜೋರಾಗಿ ಹೇಳ್ಕೊಂಡು ಮಾಡಿ ಆಯ್ತಾ. ಅಲ್ಲಿ ಅದ್ಭುತವಾದಂತ ಡ್ಯಾನ್ಸ್ ಅನ್ನ ನೋಡ್ತಾ ಇದ್ದೆ ನಾನು. ಅದನ್ನ ಮಾಡ್ಬಿಟ್ಟು ತೋರಿಸಿ ಒಂದ್ಸಲಿ. ಒಂದ್ ಸಾಂಗ್ ಆಡ್ಬಿಡಿ. ರಾಮ ವಂದಿಪೆ ಗುಣಧಾಮ, ವಂದಿಪೆ ಶುಭ ನಾಮ, ವಂದಿಪೆ ರಘು ರಾಮ್ ರಾಮ್ ರಾಮ್. ರಾಮ ವಂದಿಪೆ ಗುಣಧಾಮ, ವಂದಿಪೆ ಶುಭ ರಾಮ, ವಂದಿಪೆ ರಘು ರಾಮ್ ರಾಮ್ ರಾಮ್. ಶ್ರೀಶನೆ ಭೀಮೇಶನೆ, ಶ್ರೀಶನೆ ಭೀಮೇಶನೆ, ಶೇಷ ವಂದಿತನೆ ಕ್ಲೇಶ ವಿನಾಶನೆ, ದೋಷ ಪರಿಹಾರನೆ ರಾಮ್ ರಾಮ್ ರಾಮ್. ಕ್ಲೇಶ ವಂದಿತನೆ ಶೇಷ ವಿನಾಶನೆ, ದೋಷ ಪರಿಹಾರನೆ ರಾಮ್ ರಾಮ್ ರಾಮ್. ರಾಮ ವಂದಿಪೆ ಗುಣ ರಾಮ, ವಂದಿಪೆ ರಘು ರಾಮ್ ರಾಮ್ ರಾಮ್. ಶ್ರೀ ರಾಘವ ರಾಘವ ಸೀತಾಧವ, ದುಷ್ಟ ಶಿಕ್ಷಕನೆ ಶಿಷ್ಟ ರಕ್ಷಕನೆ, ಪಾಪ ವಿನಾಶನೆ ರಾಮ್ ರಾಮ್ ರಾಮ್. ದುಷ್ಟ ಶಿಕ್ಷಕನೆ ಶಿಷ್ಟ ರಕ್ಷಕನೆ, ದೋಷ ಪರಿಹಾರನೆ ರಾಮ್ ರಾಮ್ ರಾಮ್. ರಾಮ ವಂದಿಪೆ ಗುಣಧಾಮ, ವಂದಿಪೆ ಶುಭ ನಾಮ, ವಂದಿಪೆ ರಘು ರಾಮ್ ರಾಮ್ ರಾಮ್. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಎಂತ ಅದ್ಭುತವಾದಂತ ಪಾತ್ರ, ಮರಿಲಿಕ್ಕೆ ಆಗೋದಿಲ್ಲ. ನಮಗೋಸ್ಕರ ಕಟ್ಕೊಟ್ಟಿದ್ದಕ್ಕೂ ಕೂಡ ತುಂಬಾ ಧನ್ಯವಾದ. ಇನ್ನೊಂದು ಡೈಲಾಗ್ ಇದೆ, ಹೇಳಿ. ಅಹೇ ಆಂಜನೇಯ, ಈ ವನದಲ್ಲಿ ಯಾರೋ ಈರ್ವ ಧನುರ್ಧಾರಿಗಳು ಋಷಿ ವೇಷವನ್ನು ಧರಿಸಿ ಓಡಾಡುತ್ತಿರುವರು. ಅವರಾರೆಂದು ತಿಳಿದುಕೊಂಡು ಬಾ ಆಂಜನೇಯ, ನಿನ್ನಿಂದ ಹೊರಲಿಂದ ಹೋಗು. ವಾವ್, ಸೂಪರ್. ಸಾರಥಿಯಾಗಿ. ಸಾರಥಿ, ನನ್ನ ಹೆಸರು ಸಾರಥಿ. ನಾನೊಂದು ಬಯಲಾಟದ ಮಾತನಾಡುತ್ತೇನೆ. ಬಳಿ ಬಳಿ ರೇ ಎಲೈ ಮಾನವ, ಧೀರ ಮುಕುಟ ತಟ ಘಟಿತ ಪಟುತರ ವಾಕ್ಪುಟದಿಂದ ನಿಟಿಲಾಂಬಕನ ಅನಂತ ನಾಮಂಗಳಂ ಭಜಿಸುತ್ತಾ ಈ ಮಣಿಮೆಯ ಮಂಟಪಕ್ಕೆ ಬಂದ ದಿಟ್ಟ ರಾಜರ ಅಡಿ ತಟ್ಟನೆ ನಿಟಿಲ ತಟಘಟಿತಕರ ಸಂಪುಟನಾಗಿ ತುಟಿಮಿಸಕದ ದಿಟ್ಟ ಭಾವದಿಂದ ಕೇಳುವ ಪಟಕುಲಾಗ್ನಿ ನೀಲಾವನನೇ ಸೂತ ಪ್ರಖ್ಯಾತ. ಬಳಿರೇ ಎಲೈ ಸಾರಥಿ, ನಮ್ಮನ್ನು ದಾರಂದು ಕೇಳುತ್ತಿರುವೆಯಾ? ನಮ್ಮ ಉತ್ತಮವಾದ ನಾಮವನ್ನು ಸತ್ಯವಾಗಿ ಬಿತ್ತರಿಸುವ ಚಿತ್ರತರ ಬಿಲ್ಲದೆ ಅರ್ಥಿಯಿಂದ ಕಿವಿಗೊಟ್ಟು ಮನಗೊಟ್ಟು ಕೇಳುವಂತವನಾಗುಯಲ. ಯಾವ ದಾನವರ ಮುಕುಟಾಗ್ರಗಳು ಪಳನೆ ಭೂತಳ ಕುದುರಿಸುವ ಪ್ರಚಂಡತರ ಸೂತ್ರ ಭಕ್ತ ಭಾವಂಬುದಿ ಚಂದ್ರ ಚಂದ್ರ ಸಂಭುವಿನ ವರಮಿತ್ರ ನೇರ್ತ ಶಿರಾಬ್ದಿ ಮಧ್ಯಸ್ಥಿತಿಯಲ. ಇದು ಅಲ್ಲದೆ 14 ಲೋಕವನ್ನು ಸದಮ ಮನದೋಳಿಟ್ಟು ಕಪಟತನವನ್ನು ಬಿಟ್ಟು ರಕ್ಷಿಸುವ ಜಗದ್ರಕ್ಷಕ ದುಷ್ಟಜನ ಶಿಕ್ಷೆನೆನಿಸಿ ಮೆರೆಯುವ ಲಕ್ಷ್ಮೀ ಪ್ರಾಣನಾಥ ವೈಕುಂಠನಾಥ ತ್ರಿಭುವನ ಪ್ರಖ್ಯಾತ ಪಾಪರಹಿತ. ಇಂಥ ಶ್ರೀ ಹರ್ಪದೊಳಗೆ ಗಣಿಸದ ಗಿಳಿಯ ತುರಂಗ ಅಂಗನಿಯರು ಮೋಹನಾಂಗ ಮನ್ಮಥ ಮಹಾರಾಜನಂದ ತಿಳಿಯಲೈ ಸಾರಥಿ, ತಿಳಿಯಿತೆ ನಿಧನಾಮಾಂಕಿತ ಸಂಗತಿ. ಬಡಿರೇ ಎಲೈ ಸಾರಥಿ, ಈ ಸಭಾ ಭದ್ರಸ್ಥಾನಕ್ಕೆ ವಿಜಯಂಗೈದ ಅಭಿಪ್ರಾಯವೆಂದು ಕೇಳುತ್ತಿರುವೆಯಾ? ಮುಪ್ಪುರಾಂತಕ ಸಕ ಸರ್ಪನಾದ ನಮ್ಮಪ್ಪನು ಹೊಪ್ಪದಿಂದ ಕರೆಸಿದ ಕಾರಣ ತಪ್ಪದೇ ಭರೋಣವಾಯಿತು. ಜಾಗೃತಿಯಿಂದ ನಮ್ಮ ತಂದೆಯನ್ನು ತೋರಿಸೋ ಸಾರಥಿ, ಅತಿ ಜಾಗೃತಿ. ನಮೋ ನಮೋ ಜನಕ. ಹೇ ಅಪ್ಪಯ್ಯ, ಇಂದಿನ ದಿನ ಸುಂದರಾಂಗಿಯರ ಮುಂದೆ ಲತ್ತ ಪಗಡಗಳಂ ಆಡುವ ಬ್ಯಾಳ್ಯದಲ್ಲಿ ನಿಮ್ಮ ಕಡೆಯಿಂದ ಒಬ್ಬ ಚಾರನು ಬಂದು ಧ್ವನಿ ಮಾಡಿ ಕರ ಪಲ್ಲವ ಮುಗಿದು ನಿಮ್ಮ ಜನಕನ ಅಪ್ಪಣೆಯಾಗಿರುವುದು ತಪ್ಪದೆ ಬರಬೇಕೆಂದು ತಕ್ಷಣವೇ ಲಕ್ಷ್ಯವಿಟ್ಟು ಒಡಮುಟ್ಟು ಸಡಗರದಿಂದ ಗಡಗಡನೆ ಬಂದ ಜನಕ. ಹೇ ಅಪ್ಪಯ್ಯ, ಪ್ರಚುರರಾದ ಸಚಿವರರು ನಿನ್ನ ಮನಸ್ಸಿಗೆ ಪ್ರತಿ ಆಚರಿಸಿದರೆ ಹೇಗೆ? ಹೇ ತಂದೆ, ಜಟ ನಿಷ್ಠಟ ಸಾಂಬ ಕೃತವರ್ಮ ಅಕ್ರೂಲ ಮೊದಲ ಪುತ್ರರೇನಾದರೂ ನಿನ್ನ ಪ್ರತಿಬಿಂಬಿಸಿದರೆ ಹೇಗೆ? ಹೇ ಅಪ್ಪಯ್ಯ, ನಿರೇಂದ್ರನಾದ ಪ್ರಾಜ್ಞನನ್ನು ನಿನ್ನ ವರ್ಜಿಸಿದನೇ ಹೇಗೆ? ಹೇ ತಂದೆ, ತಪ್ಪದೆ ಹೇಳು ದರ್ಪದಿಂದ ಅವರ ಕರ್ಪೂರಗಳ ಮಿಡಿದು
ಅಪ್ಪಳಿಸಿ ದುಪ್ಪನೆ ಭೂಮಿಗೆ ಅಪ್ಪಳಿಸದೆ ಹೋದರೆ ಬಾಪು ಬಾಪುರೆ ವೀರ ಕುಮಾರನೆಂಬ ಧೀರ ನಾಮವೇತಕ್ಕೆ ತಂದೆ ನೀ ಕರೆಸಿದರೆ ನಾ ಬಂದೆ ಕರ ಮುಗಿದು ನಿಂದೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಸಾರಥಿ. ಎಷ್ಟು ಚಂದ ಪದಪುಂಜಗಳನ್ನ ಜೋಡಿಸ್ಬಿಟ್ರಿ. ಅದ್ಭುತ ಅದ್ಭುತ. ರಾವಣನ್ನ ಮಾತಾಡ್ಸ್ಬೇಕು. ಬನ್ನಿ ಬನ್ನಿ ಬನ್ನಿ. ಹೇಳಿ ಈಗ ಏನ್ ಹೇಳ್ಬೇಕು ಸರ್? ಫೇವ್ರೇಟ್ ಡೈಲಾಗ್, ಇಷ್ಟವಾದಂತ ಫೇವ್ರೇಟ್ ಡೈಲಾಗ್, ರಾವಣ ಮೆಚ್ಚಿದಂತ ಡೈಲಾಗು. ಬಳಿ ಬಳಿರೇ ಎಲೈ ಜಾನಕಿ ಎನ್ನಂ ದಾರೆಂದು ತಿಳಿದಿರುವಿ, ದಶಕಂಠನೆಂದೆನಸಿದ ರಾವಣಾಸುರನೇ ನಾನೇ ವಯ್ಯಾರಿ, ನೀನು ನಿಂತಿರುವ ಭೂಮಿಯ ಸಮೇತ ನಿನ್ನನ್ನು ಹೆತ್ತಿ ಎನ್ನ ರಥದೊಳು ಹೊತ್ತು ನನ್ನ ಅಂತಃಪುರಕ್ಕೆ ಹೆತ್ತೊಯ್ಯುವಿನ ಕಂಡಿಯಾ ವಯ್ಯಾರಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಬಳಿರಿಯ ಎಲೈ ಸಾರಥಿ, ಬಳಿರಿಯ ಎಲೈ ಸಾರಥಿ ನಾವು ದಾರಂದರೆ ಮಾ ಉದ್ದಂಡರಂಬ ಹೈತರ ಗುಂಡಿಗೆ ಸರ್ರ ಸೀಳಿ ಮಹರ್ಮದ ನಿಂತ ವೈರಿಗಳ ಬೆರವಿಂದ ಅವರವರ ಸೃಂಗಳಮ್ಮ ಕಂಡನಗೈದು ದಿಗ್ದಿಗಲೆಂದು ನಿಚ್ಚರ ಗುಂಡಿಗೆ ಜಜ್ಜರಿತ ಹಾಕುವಂತ ನಾಶಪುಟದೊಳು ಸೂಸುವ ಕಾರ್ಮಿಂಚಿನ ಕಪಟೋಪಕ್ಕೆ ದಿಗ್ದಂತಿಗಳ ಕುಂಭಸ್ಥಳಂಗ ತೆಗೆದವು. ಮಹಾಮೇರಿ ಗಿರಿಗಳೆಲ್ಲ ಅಲ್ಲಾಡಿದವು. ವೈರಿಯ ಬಲವು ಬರದಿಂದ ಬೆದರಿತು. ಯಕ್ಷ ದೌಡ ಯಕ್ಷ ಗಂಧಗರ್ವ ಲಂಕನಗರಂ ಬಿಂಗದಿಂದ ಪರಿಪಾಲಿಸುವ ರಾವಣಾಸುರನ ತಂಗಿ ಸುರ್ಫಾನಗಿ ಎಂದು ತಿಳಿ ಸಾರಥಿ ಒಡಿಸಿ ಜಯಬೇರಿ ಜಾಗೃತಿ. ತುಂಬಾ ಹೆಮ್ಮೆ ಅನ್ನಿಸ್ತಾ ಇದೆ ಈ ಪಾತ್ರಗಳನ್ನ ನೋಡುವಂತ ಸಂದರ್ಭದಲ್ಲಿ. ಎಂತೆಂತ ಅದ್ಭುತ ಕಲಾವಿದರಿದ್ದಾರೆ ಕರ್ನಾಟಕದಲ್ಲಿ ಅನ್ನೋದಕ್ಕೆ ಈ ಒಂದು ಸನ್ನಿವೇಶವನ್ನ ನೋಡುವಂತ ಸಂದರ್ಭದಲ್ಲಿ ವನವಾಸದ ರಾಮಾಯಣ ಜಸ್ಟ್ ಎರಡೆರಡು ಮಾತಾಡಿದ್ದು, ಆದ್ರೆ ಸುದೀರ್ಘವಾಗಿ ಅಲ್ಲೆಲ್ಲ ತೋರಿಸಿದ್ದಾರೆ. ಈ ಎಷ್ಟು ಅದ್ಭುತವಾಗಿತ್ತು ಅಂತ ನಿಮಗೂ ಕೂಡ ಗೊತ್ತಿದೆ. ಇವರಿಗೆ ಈ ಪಾತ್ರಗಳನ್ನ ಸೃಷ್ಟಿ ಮಾಡುವಂತ ನಿಟ್ಟಿನಲ್ಲಿ, ಅದರ ಜೊತೆಗೆ ಆ ಪಾತ್ರಗಳನ್ನ ಒಪ್ಪಿಸುವಂತ ನಿಟ್ಟಿನಲ್ಲಿ ಕಾರಣಕರ್ತರು ಅಂದ್ರೆ ಗುರುಗಳು, ಅವ್ರನ್ನ ಮಾತನಾಡ್ಸೋಣ. ಸರ್, ಹೇಗೆ ಅನ್ನಿಸ್ತಾ ಇದೆ ಸರ್ ನಿಮ್ಗೆ? ತುಂಬಾ ಸಂತೋಷ. ಜಯ ಧ್ವನಿ ಮೊಳಗಲಿ ಕಹಳೆ ಬೇರೆಗಳು, ರಾಮನ ಹಿಂದೆ ಸೈನ್ಯವು ಸಾಗಲಿ, ಧರ್ಮ ದೇವತೆಗಳು ನಲಿನಲಿದಾಡಲಿ, ಶ್ರೀರಾಮನ ಜಯವೂ ಬೆಳಗಲಿ ಅಂತ ಪದ. ಇಲ್ಲಿ ಬಂದಿರೋದೇ ನಮ್ಮ ಪುಣ್ಯ. ಬಳ್ಳಾರಿ ಜಿಲ್ಲೆ, ವಿಜಯನಗರ ಜಿಲ್ಲೆ, ಒಕ್ಕೂಟ ಜಿಲ್ಲೆ, ಕಂಪ್ಲಿ ತಾಲೂಕು, ರಾಮಸಾಗರ ಗ್ರಾಮ, ಕರ್ನಾಟಕ. ಈ ಬೇರೆ ರಾಜ್ಯದಾಗ ಬಂದು ನಾವು ಇದು ಮಾಡ್ತದೀವಿ ಅಂತಂದ್ರೆ ಪ್ರೋಗ್ರಾಮ್ ಕೊಡ್ತದೀವಿ. ಬೇರೆ ರಾಜ್ಯ ಅಲ್ಲ ಸರ್, ಈಗ ನಾವು ಬಂದಿರೋದೆಲ್ಲಿ ರಾಮನ ಪುಣ್ಯ ಭೂಮಿ. ನಮ್ಮ ಭಾರತದಲ್ಲಿ ಭಾರತ ಅಂದ್ರೇನೆ ರಾಮ. ರಾಮನ ಪುಣ್ಯ ಭೂಮಿಯಲ್ಲಿ ನಿಂತ್ಕೊಂಡು ರಾಮಾಯಣನ ಮಾಡ್ತಾ ಇದ್ದೀರಾ. ಹೌದು, ನಮ್ಮ ಅದೃಷ್ಟ, ನಮ್ಮ ಪುಣ್ಯ ಇಲ್ಲಿ ಬಂದಿರೋದು. ಸಾರ್ಥಕ ಅನಿಸ್ತಾ ಈ 4 ದಿನಗಳ ಕಾಲ? ಸಾರ್ಥಕ ಅನಿಸ್ತು. ನಮ್ಮ ವಿರೂಪಾಕ್ಷ ಸ್ವಾಮಿಯರು, ಇವರು ಕೆ ಸತ್ಯನಾರಾಯಣ ಅವರು ಟೀಮ್ನಿಂದ ನಾವು ಬಂದಿವಿ. ನಮ್ಗೆ ಸಾರ್ಥಕ ಅನಿಸ್ತು. ಅಲ್ಲ, ನಿಮ್ಮನ್ನು ಗುರ್ಸಿದ್ ನೋಡಿ, ಬಿಕಾಸ್ ಎಲ್ಲೋ ನಮ್ಮ ನೆಲದಲ್ಲೇ ಗುರ್ಸುವಂಥದ್ದು ಕಡಿಮೆ. ಅಂಥದ್ರಲ್ಲಿ ಅಯೋಧ್ಯೆಯಲ್ಲಿ ಒಂದು ದೊಡ್ಡ ಫಂಕ್ಷನ್, ಇಡೀ ಜಗತ್ತೇ ತಿರುಗಿ ನೋಡ್ತಾ ಇರುವಂತ ಒಂದು ಐತಿಹಾಸಿಕ ಕ್ಷಣಕ್ಕೋಸ್ಕರ ಇಡೀ ಜಗತ್ತು ಕಾಯ್ತಾ ಇದೆ. ಅಲ್ಲಿ ಏನಾಗ್ತಾ ಇದೆ ಅಂತ ಒಂದು ನೋಡ್ತಾ ಇರುವಂತ ಸಂದರ್ಭ. ಈ ಸಂದರ್ಭದಲ್ಲಿ ನಿಮ್ಮನ್ನ ಕರೆಸಿದ್ದು ಆ ಕಾಲ್ ಬಂದಾಗ, ನೀವು ಹೋಗಬೇಕು ಅಂದಾಗ, ರಾಮನೂರಲ್ಲಿ, ರಾಮನ ಜನ್ಮಸ್ಥಳದಲ್ಲಿ ನೀವು ರಾಮಾಯಣವನ್ನ ಪ್ರದರ್ಶನ ಮಾಡಬೇಕು ಅಂದಾಗ ಏನನ್ನಿಸ್ತು? ಯಾವ ಕೆಲಸ ಇರಲಿ ಬಿಟ್ಟು ಹೋಗ್ಬೇಕು, ಅಲ್ಲಿ ಪ್ರೋಗ್ರಾಮ್ ಕೊಡ್ಬೇಕಂಬುದೇ ನಮ್ಮ ಇದಾಗ್ಬಿಡುತ್ತೆ. ಹೋಗ್ಬೇಕು, ಇಲ್ಲಿ ಅಯೋಧ್ಯೆ ರಾಮ ಮಂದಿರ ನೋಡ್ಬೇಕು. ಅಲ್ಲಿಗೆ ಹೋಗ್ತೀವಿ ಅಂದ್ರೆ ನಮಗೆ ಪ್ರೋಗ್ರಾಮ್ ಕೊಟ್ಟಾರ ಅಂದ್ರೆ ಅದೇ ನಮಗೆ ಸಂತೋಷ, ದೊಡ್ಡ ಇದಂತ ಅನ್ಸ್ಬೇಕು. ನಿಮ್ಮ ಕಲೆಗೆ ಬೆಲೆ ಕಟ್ಟಲಿಕ್ಕಾಗಿಲ್ಲ, ಕಟ್ಟಕ್ಕೂ ಆಗಲ್ಲ. ಬಿಕಾಸ್ ಅಂತ ಅದ್ಭುತ ಪಾತ್ರವನ್ನ ಮಾಡ್ತಾ ನಮ್ಮ ಕರ್ನಾಟಕದ ಕನ್ನಡ ಸೊಗಡನ್ನ, ವನವಾಸದ ರಾಮಾಯಣವನ್ನ, ಬಿಕಾಸ್ ವನವಾಸಕ್ಕೆ ರಾಮ ಹೋಗುವಂತ ಸಂದರ್ಭದಲ್ಲಿ ಕರ್ನಾಟಕದ ಮೇಲೂ ಕೂಡ ಹೋಗಿದ್ದಂಥದ್ದು. ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ, ಹಳ್ಳಿಯಲ್ಲೂ ಕೂಡ ರಾಮನ ದೇವಸ್ಥಾನ, ರಾಮನ ಇತಿಹಾಸ ಇದೆ, ಐತಿಹ್ಯ ಇರುವಂಥದ್ದು. ಅದನ್ನು ಸಾರಿ ಸಾರಿ ಹೇಳಿದ್ದಾರೆ, ಇಲ್ಲೂ ಕೂಡ ಮುಟ್ಟುವಂತೆ ಮಾಡಿರುವಂಥದ್ದು. ಆ ರೀತಿಯಾದಂತಹ ಪಾತ್ರವನ್ನ ಮಾಡಿದ್ದಾರೆ. ನೋಡಿದ್ರಲ್ಲ, ನಮ್ಮ ಕರ್ನಾಟಕದಿಂದ ಬಂದಂತಹ ತಂಡ ಯಾವ ರೀತಿಯಾದಂತಹ ಒಂದು ಅದ್ಭುತ ಪ್ರದರ್ಶನವನ್ನ ಉತ್ತರ ಪ್ರದೇಶದ ಜನರಿಗೆ, ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಬಂದಂತ ಜನರಿಗೆ, ವಿದೇಶದಿಂದ ಕೂಡ ಬಂದಿದ್ರು ಸಾಕಷ್ಟು ಜನ, ಅವರ ಮುಂದೆ ಪ್ರದರ್ಶನ ಮಾಡುವ ಮುಖಾಂತರ ಕನ್ನಡವನ್ನ ಕೂಡ ಅವರಿಗೆ ಮುಟ್ಟುವಂತೆ ಮಾಡಿದ್ದಾರೆ. ಇದು ಈ ರಾಮಾಯಣದ ಸ್ಪೆಷಲ್. ಕ್ಯಾಮರಾಮನ್ ವಿಶ್ವನಾಥ್ ಹಾವೇರಿ ಜೊತೆ ಪೃಥ್ವಿರಾಜ್ ಹಾರನಹಳ್ಳಿ, ಅಯೋಧ್ಯೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.